ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪ. ಅಂದ್ರೆ ನಾಳೆ 5ನೇ ತಾರೀಕು ನಮಗೆ ಸಪ್ತಮಿ ತಿಥಿ ಬರುತ್ತೆ. ಇಂಥ ದಿನ ನಾವು ರಥಸಪ್ತಮಿಯ ಹಬ್ಬವನ್ನು ಆಚರಿಸ್ತೀವಿ. ಇಲ್ಲಿ ಬಂದು ಸೂರ್ಯನಿಗೆ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನ ನಾವು ಕೊಡ್ತೀವಿ. ಅಂದ್ರೆ ರಥಸಪ್ತಮಿ ಅಂತಂದ್ರೆ ಸೂರ್ಯ ಜನಿಸಿದ ದಿನ ಅಂತ ಅನ್ಕೋಬೇಡಿ. ಇಂದಿನಿಂದ ರವಿ ಅಥವಾ ಸೂರ್ಯ ಅಂತ ಏನ್ ಹೇಳ್ತೀವಿ, ಅವನು ರಥಯಾತ್ರೆ ಆರಂಭವಾಗುತ್ತೆ. ಪ್ರತಿ ವರ್ಷದ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ತಿಥಿಯಂದು ನಾವು ಸೂರ್ಯ ದೇವನಿಗೆ ಪ್ರಥಮವಾಗಿ ಮಾಡುವಂತಹ ಒಂದು ಪೂಜೆ ಅಂತ ಆಗಿದೆ ವೀಕ್ಷಕರೇ. ಹಾಗೇನೆ ನಮ್ಮ ಸಪ್ತಮಿ ತಿಥಿಯಲ್ಲಿ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನನ್ನ ಸಪ್ತಮಿ ತಿಥಿಗೆ ಹೋಲಿಸಿಕೊಂಡು ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ದಿನದಂದು ನಾವು ಸೂರ್ಯ ದೇವನನ್ನ ಪೂಜಿಸುವುದರಿಂದ ನಮಗೆ ವಿಶೇಷವಾದಂತಹ ಫಲಗಳು ದೊರೆಯುತ್ತೆ. ಹಾಗೆ ಪ್ರತಿ ವರ್ಷದ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಸಪ್ತಮಿ ತಿಥಿಯಂದು ಸೂರ್ಯ ದೇವನಿಗೆ ಪ್ರತ್ಯೇಕ ಪೂಜೆ ಮಾಡ್ತೀವಿ. ಜೊತೆಗೆ ಆ ದಿನದಲ್ಲಿ ನಾವು ಹಲವಾರು ದಾನ ಧರ್ಮಗಳನ್ನ ಮಾಡಿದರೆ ನಮಗೆ ಮನಸ್ಸಿನ ಆಸೆಗಳು ಈಡೇರುತ್ತೆ ಅಂತ ಹೇಳಿ ನಮಗೆ ಹಲವಾರು ನಂಬಿಕೆಗಳು ಇದೆ. ಜೊತೆಗೆ ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂತಹ ಒಂದು ವಿಧಿವಿಧಾನ ಅಂತ ಆಗಿದೆ. ಹಾಗಾದ್ರೆ ಕೆಲವೊಂದೊಂದು ಕ್ಯಾಲೆಂಡರ್ ಅಲ್ಲಿ 4ನೇ ತಾರೀಕು ಅಂತ ಇದೆ, ಕೆಲವೊಂದು ಕ್ಯಾಲೆಂಡರ್ ಅಲ್ಲಿ 5ನೇ ತಾರೀಕು ಅಂತ ಇದೆ. ಕನ್ಫ್ಯೂಷನ್ ಆಗೋದ್ ಬೇಡ. ತಿಥಿ ಇವತ್ತು ಬೆಳಿಗ್ಗೆಯಿಂದ ಆರಂಭ ಆಗಿದೆ, ಆದರೆ ನಾಳೆನೂ ಇರುತ್ತೆ. ಆದ್ರೆ ನಾವು ಸೂರ್ಯೋದಯದಲ್ಲಿ ಯಾವ ತಿಥಿ ಇರುತ್ತೆ ಆ ತಿಥಿಯ ಆಧಾರದ ಮೇಲೆ ನಮ್ಮ ಪ್ರತಿಯೊಂದು ಹಬ್ಬಗಳನ್ನ ನಾವು ಆಚರಣೆ ಮಾಡುವಂಥದ್ದು. ಹಾಗಾಗಿ ಉದಯ ತಿಥಿಯ ಆರಾಧನೆಯ ಮೇಲೆನೆ ನಾವು ರಥಸಪ್ತಮಿಯನ್ನ ಆಚರಣೆ ಮಾಡ್ತೀವಿ. ಹಾಗಾಗಿ ಕೆಲವರು ಇವತ್ತು ಮಾಡ್ತಾ ಇದ್ದಾರೆ, ಕೆಲವರು ನಾಳೆ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆಯವರೆಗೆ 7:30 8 ಗಂಟೆ ಒಳಗಡೆನೂ ಈ ತಿಥಿ ಇದೆ. ಸೊ ಹಾಗಾಗಿ ಇವತ್ತು ಮಾಡಿದ್ರು ಏನು ತಪ್ಪಿಲ್ಲ. 7 ಗಂಟೆಯ ನಂತರ ಅಥವಾ ನಾಳೆ ಮುಂಜಾನೆಯೂ ಮಾಡ್ಕೊಂಡು ತಪ್ಪಿಲ್ಲ. ಯಾಕಂದ್ರೆ ನಾವು ಉದಯ ಕಾಲದಲ್ಲಿ ಯಾವ ತಿಥಿ ಇರುತ್ತೆ ಆ ತಿಥಿಯ ಆಧಾರದ ಮೇಲೆ ನಾವು ಹಬ್ಬಗಳನ್ನು ಮಾಡುವಂಥದ್ದು. ಹಾಗೆ ಸೂರ್ಯ ದೇವನು ಬಂದು 7 ರಥಗಳನ್ನು ಅಂದ್ರೆ 7 ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯನ ಮುಗಿಸಿ ಅವನು ಪೂರ್ವಕ್ಕೆ ಪ್ರಯಾಣಿಸ್ತಾನೆ. ಅಂದ್ರೆ ರಥಸಪ್ತಮಿ ಅಂದ್ರೆ ಇಂದಿನಿಂದ ಸೂರ್ಯನ ಒಂದು ಯಾತ್ರೆ ಆರಂಭ ಆಗುತ್ತೆ. ಹಾಗಾಗಿ ಈ ಮಾಘ ಮಾಸದ ಸಪ್ತಮಿಯಿಂದ ಬರುವ 6 ತಿಂಗಳವರೆಗೆ ನಾವು ಪೂರ್ವ ಒಂದು ಏನ್ ಹೇಳ್ತೀವಿ ಪೂರ್ವ ಕಡೆಗೆ ಸಂಚರಿಸೋದ್ರಿಂದ ಇಲ್ಲಿ ನಾವು ಉತ್ತರಾಯಣದ ಪುಣ್ಯ ಕಾಲ ಅಂತಾನೆ ನಾವು ಇಲ್ಲಿ ಪರಿಗಣಿಸ್ಕೊಳ್ತೀವಿ. ಹಾಗಾಗಿ ಈ ಸಮಯದಲ್ಲಿ ಮೇಷದಿಂದ ಹಿಡಿದು ಮೀನ ರಾಶಿಯವರೆಗೆ 12 ರಾಶಿಗಳಲ್ಲೂ ಸಮೇತ ಈ ಸೂರ್ಯ ದೇವನು ಸಂಚಾರ ಮಾಡ್ತಾನೆ. ಹಾಗೆ ಸೂರ್ಯನ ರಥ ಬಂದು 12 ಚಿಹ್ನೆಗಳನ್ನು ಸೂಚಿಸುತ್ತೆ. ಒಂದು ವರ್ಷ ಅಂದ್ರೆ 12 ಒಂದು ಚಿಹ್ನೆಗಳನ್ನ ಪೂರ್ಣಗೊಳಿಸಲು ರವಿಗೆ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳು ಬೇಕಾಗುತ್ತೆ. ಇದನ್ನ ಮುಗಿಸ್ಕೊಂಡು ಬರೋಷ್ಟೊಳಗೆ 1 ವರ್ಷ ತೆಗೆದುಕೊಳ್ಳುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಸೂರ್ಯನನ್ನು ಆರಾಧನೆ ಮಾಡಿದಂತಹ ಸಂದರ್ಭದಲ್ಲಿ ಹಣಕಾಸು, ಆರೋಗ್ಯ ಸಮಸ್ಯೆಗಳು ದೂರಾಗಿ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸದಾ ಒಂದು ದೇಹದ ಚೈತನ್ಯ, ಮಾನಸಿಕ ಚೈತನ್ಯ ಇವೆಲ್ಲವೂ ಸಮೇತ ಉಂಟಾಗುತ್ತೆ. ಜೊತೆಗೆ ನಾವು ಆ ದಿನದಲ್ಲಿ ಮಾಡುವಂತಹ ಒಂದು ದಾನ ಧರ್ಮ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ತಗೊಳುತ್ತೆ. ಹಾಗೇನೆ ಬಂದು ನಾವು ನಿತ್ಯವೂ ತಡವಾಗಿ ಎದ್ದೇಳ್ತೀವಿ. ಆದರೆ ಅವತ್ತಿನ ದಿನ ಅಟ್ಲೀಸ್ಟ್ ನೀವು ಬೇಗನೆ ಇದ್ದು ಆ ರಥಸಪ್ತಮಿಯ ದಿನ ಎಕ್ಕದ ಎಲೆಗೆ ಅತ್ಯಂತ ಒಂದು ಪ್ರಾಶಸ್ತ್ಯವನ್ನು ಕೊಡುತ್ತೀವಿ. ಅದ್ರ ಜೊತೆಗೆ ಒಂದು ಪ್ರಾಮುಖ್ಯತೆಯನ್ನು ಸಮೇತ ನಾವು ಕೊಡ್ತೀವಿ. ಯಾಕೆಂದ್ರೆ ಇಂತಹ ರಥ ಸಪ್ತಮಿಯ ದಿನ ಅಂತ ಹೇಳಿದಾಗ ಸೂರ್ಯನಿಗೆ ಸಂಬಂಧಪಟ್ಟಂತ ರವಿಗೆ ನಾವು ಎಕ್ಕದ ಎಲೆ ಅಥವಾ ಎಕ್ಕದ ಅಥವಾ ಎಕ್ಕ ಅಂತ ನಾವು ಏನ್ ಹೇಳ್ತೀವಿ. ಇಂತಹ ರಥ ಸಪ್ತಮಿಯ ದಿನ ನಾವು ತಲೆಯ ಮೇಲೆ 2 ಭುಜ, ಹಾಗೇನೆ ಕುತ್ತಿಗೆಯ ಮೇಲೆ ಪಾದ, ಹೊಟ್ಟೆ ಈ ತರ ನಾವು ಎಕ್ಕದ ಎಲೆಗಳನ್ನ ಇಟ್ಟು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯನ 108 ಹೆಸರುಗಳನ್ನ ನಾವು ಪಠನೆ ಮಾಡಿಕೊಂಡು ಆ 108 ನಾಮವನ್ನು ಪಠಿಸಲು ಸಾಧ್ಯ ಆಗದಿದ್ರೆ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತ ಹೇಳಿ ಆ 108 ಬಾರಿ ಪಠಿಸಬೇಕಾಗುತ್ತೆ. ಅದರ ಜೊತೆಗೆ ಸೂರ್ಯನ ನಾಮಸ್ಮರಣೆ ಮಾಡೋದಿದ್ರೆ ಖಂಡಿತವಾಗಿ ಜಪ ಮಾಡಿ ತುಂಬಾ ಸಂತೋಷ. ಹಾಗೆ ವೈಜ್ಞಾನಿಕವಾಗಿ ನಮಗೆ ಪ್ರತಿಯೊಂದು ಗಿಡಮೂಲಿಕೆಯಲ್ಲಿ ತನ್ನದೇ ಆದಂತಹ ಒಂದು ಔಷಧೀಯ ಗುಣಗಳನ್ನು ಹೊಂದಿದೆ. ಹಾಗಾಗಿ ನಾವು ಇಂತಹ ಎಕ್ಕದ ಎಲೆಗೆ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ
ನಾವು ಹಿಂದಿನ ದಿನವೇ ಆ ಎಕ್ಕದ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅಲ್ಲಿಗೆ ಗಂಧದ ಕಡ್ಡಿಯನ್ನು ಹಾಕಿ ಆನಂತರದಲ್ಲಿ ಎಕ್ಕದ ಹೂವನ್ನು ತಗೊಂಡ್ ಬರ್ಬೇಕು. ಏಕಾಏಕಿ ಹೋಗಿ ನೀವು ಕಿತ್ಕೊಂಡ್ ಬರ್ಬೇಡಿ. ಸ್ವಲ್ಪ ನೀರು ಹಾಕಿ ಜೊತೆಗೆ ಗಿಡಕ್ಕೆ ಅದ್ರ ಬುಡಕ್ಕೆ ಒಂದು ಗಂಧದ ಕಡ್ಡಿ ಹಾಕಿ ಸ್ವಲ್ಪ ಒಂದು ಇದ್ರಲ್ಲಿ ನೀವು ಹಾಲಾದ್ರೂ ಹಾಕಿ ಒಂದೆರಡು ಬಾಳೆಹಣ್ಣು ಕಡಲೆಪುರಿ ಆ ಥರ ಇಟ್ಟು ನಮಸ್ಕಾರ ಮಾಡಿಕೊಂಡು ನೀವು ತಗೊಂಡ್ ಬರ್ಬೇಕು. ಪ್ರತಿಯೊಂದು ಜೀವರಾಶಿಯಲ್ಲಿ ಪ್ರತಿಯೊಂದು ಸಸ್ಯಗಳಲ್ಲಿ ತನ್ನದೇ ಆದಂತ ಶಕ್ತಿ ಜೊತೆಗೆ ಔಷಧಿ ಯುಕ್ತವಾದಂತಹ ಒಂದು ಔಷಧಿ ಯುಕ್ತವಾಗಿರುವಂತದ್ದು ಅಂಶಗಳು ಆ ಗಿಡಗಳಲ್ಲಿ ಇರುತ್ತೆ. ಆ ಬೇರು ಕಾಂಡ ಎಲ್ಲ ಏನಿದೆ ಅದೇ ರೀತಿ ಎಕ್ಕದ ಗಿಡದ ಒಂದು ಗಿಡಗಳ ಒಂದು ಅಂದ್ರೆ ಕಡ್ಡಿಗಳಂತ ಏನ್ ಹೇಳ್ತೀವಿ ಅದನ್ನ ನಾವು ಹೋಮಗಳಿಗೂ ಸಮೇತ ನಾವು ಬಳಸ್ತೀವಿ. ಅದರ ಜೊತೆಗೆ ನಮಗೆ ಉಂಟಾಗುವಂತ ಔಷಧಿ ಗುಣದಿಂದ ನಮಗೆ ಕೂದಲು ಉದುರುವುದಾಗಿರ್ಬೋದು, ಚರ್ಮದ ಸಂಬಂಧಪಟ್ಟಂತ ಗಾಯಗಳಾಗಿರ್ಬೋದು, ಅಥವಾ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಥವಾ ನೋವು ಅಂತ ಏನಿದೆ ಆ ನೋವುಗಳನ್ನ ಸಮೇತ ಕಡಿಮೆ ಮಾಡುವಂತ ಶಕ್ತಿ ನಮ್ಮ ಎಕ್ಕದ ಗಿಡದ ಎಲೆಗಳಿಗೆ ಇದೆ. ಹಾಗಾಗಿ ನೀವು ಆಯುರ್ವೇದದಲ್ಲೂ ಸಮೇತ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ ಇನ್ಫ್ಲಮೇಷನ್ ಅಂತ ಡಿಸೀಸ್ಗಳು ಅಥವಾ ಇನ್ಫ್ಲಮೇಷನ್ ಆಗಿರೋ ಕಡೆಗೆ ಅದನ್ನ ಬಿಸಿ ಮಾಡಿ ಕಟ್ಟೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತ ನೋವುಗಳು ಬಾಧೆಗಳು ಸಮೇತ ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಅದರ ಜೊತೆಗೆ ನಾವು ಗಣಪತಿಗೆ ನಾವು ಒಂದು ಮಂತ್ರವನ್ನ ನಾವು ಕೊಟ್ಟಿದ್ದೀವಿ. ಅಂದ್ರೆ ಮೂಲಾಧಾರ ಚಕ್ರಕ್ಕೆ ಬಂದು ಗಣಪತಿ ಅಧಿಪತಿ ಆಗ್ತಾನೆ. ಆ ಗಣಪತಿಯ ಒಂದು ಸ್ಥಾನ ಅಂತ ಹೇಳಿದಾಗ ಎಕ್ಕದ ಗಿಡ ಅಥವಾ ಎಕ್ಕದ ಗಿಡದಿಂದ ಮಾಡಿರುವಂತ ಗಣಪತಿಯನ್ನ ತಂದು ನಾವು ಇಂತಹ ದಿನಗಳಲ್ಲಿ ಆರಾಧನೆ ಮಾಡಿದ್ರೆ ನಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ. ಜೊತೆಗೆ ಇಂತಹ ಒಂದು ಎಕ್ಕದ ಗಣಪತಿಯನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ದೂರವಾಗಿ ಮೂಲಾಧಾರಕ ಚಕ್ರಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಸಮೇತ ಇಂತಹ ಎಕ್ಕದ ಎಲೆ ಕೊಡ್ತದೆ. ಹಾಗೆ ಈ ದಿನದಲ್ಲಿ ನಾವು ಅಂದ್ರೆ ನಾಳೆ ನಾವು ರವೆ ತಪ್ಪಿದ್ರೆ ಗೋಧಿ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ನೈವೇದ್ಯ ಅಂದಾಗ ಕೆಲವರು ಗೋಧಿ ಹಿಟ್ಟಿನ ಪಾಯಸವನ್ನು ಮಾಡ್ತಾರೆ, ಕೆಲವರು ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡ್ತಾರೆ, ಇನ್ನು ಕೆಲವರು ರವೆಗೆ ಸಂಬಂಧಪಟ್ಟಲ್ಲಿ ಮಾಡಿರುವಂತಹ ಉಂಡೆಗಳನ್ನ ಸಮೇತ ಮಾಡ್ತಾರೆ. ಹಾಗಾಗಿ ಇಂತಹ ದಿನದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಈ ತರ ನೈವೇದ್ಯವನ್ನು ಮಾಡಿ ಇತರರಿಗೂ ನೈವೇದ್ಯವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ರವಿಗೆ ಅಂದ್ರೆ ಸೂರ್ಯ ದೇವನಿಗೆ ಸಮೇತ ನೀವು ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ನೀವು ಅರ್ಘ್ಯವನ್ನು ಸಮೇತ ಕೊಡ್ಬೋದು. ನೀವು ಎಕ್ಸಾಂಪಲ್ಸ್ಗೆ ನೋಡಬಹುದಾದ್ರೆ ಒಡಿಶಾದ ಕೋನಾರ್ಕ ಸೂರ್ಯ ದೇವಾಲಯ ಆಗಿರ್ಬೋದು, ಗಯಾದ ದಕ್ಷಿಣಾರ್ಕ ದೇವಸ್ಥಾನ ಅಥವಾ ರಾಜಸ್ಥಾನದ ರಾಣಕ್ಪುರ, ಗುಜರಾತ್ ಮೋದರ್ ಈ ತರ ಹಲವಾರು ದೇವಸ್ಥಾನಗಳಿದೆ. ಜೊತೆಗೆ ತಮಿಳುನಾಡಿನ ಕುಂಭಕೋಣಂನಲ್ಲಿರುವಂತಹ ಸೂರ್ಯನ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚಾಗಿ ಒಂದು ರಥಸಪ್ತಮಿಯ ಒಂದು ವಿಶೇಷ ದಿನವಾಗಿರುತ್ತೆ. ಅವತ್ತಿನ ದಿನ ಅಲ್ಲಿ ಬಂದು ಹಲವಾರು ಪೂಜೆಗಳನ್ನು ಸಮೇತ ಮಾಡ್ತಾರೆ. ಹಾಗೆಯೇ ನೀವು ಗಮನಿಸಬೇಕಾಗಿರೋದು ಇದು ನಂಬಿಕೆ ಮಾತ್ರ ಅಲ್ಲ, ಇದು ಶಾಸ್ತ್ರದಲ್ಲಿ ಆಧಾರವಾಗಿ ನಮ್ಮ ಹಿರಿಯರು ಹೇಳಿಕೊಟ್ಟು ಬಂದಿರುವಂತ ನೀವು ನೋಡಿರ್ಬೋದು. ಎಕ್ಕದ ಎಳ್ಳನ್ನು ಇಷ್ಟು ಸಮೇತ ನಾವು ಹಾಕೊಂಡು ಸ್ನಾನವನ್ನ ಮಾಡಿ ಆನಂತರದಲ್ಲಿ ನಾವು ಅದನ್ನು ಅಂದ್ರೆ ತೆಗೆದು ಹಾಕ್ತೇವೆ. ಇದನ್ನ ನಾವು ಹೆಚ್ಚಾಗಿ ಇಂತಹ ವಿಚಾರಗಳನ್ನ ಹೆಚ್ಚಾಗಿ ನಾವು ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಉಂಟಾಗುವಂತ ಹಲವಾರು ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಯಾವುದನ್ನು ನಂಬಲ್ಲ, ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಮಾಡುವಂತಹ ಪೂಜಾ ಪರಿಹಾರಗಳು ನಮಗೆ ಅತ್ಯಂತ ಒಂದು ಪರಿಹಾರವನ್ನ ಕೊಡುವಂಥದ್ದು ಅಂತ. ಹಾಗೇನೆ ನೀವು ಇಲ್ಲಿ ಮಾಡುವಂಥದ್ದು ಸೂರ್ಯ ದೇವನಿಗೆ ನೀವು ಯಾಕಂದ್ರೆ ಎಷ್ಟೋ ಜನ ದೇವರು ಅಂದ್ರೆ ನಂಬಲ್ಲ, ಪ್ರತ್ಯಕ್ಷ ಕಾಣುವಂತಹ ದೈವವೇ ಅಂತಂದಾಗ ನಮಗೆ ಸೂರ್ಯ ಅಥವಾ ಚಂದ್ರ ಅಂತ ಹೇಳ್ತೀವಿ. ಹಾಗೆ ಸೂರ್ಯನ ಬೆಳಕು ಎಷ್ಟು ಹಿತವನ್ನು ಕೊಡುತ್ತೋ ಅಷ್ಟೇ ನಮಗೆ ಒಂದು ನೋಡಿ ಜಠರಾಗ್ನಿ ಕೆಲಸ ಮಾಡಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನಮಗೆ ಆರೋಗ್ಯದಲ್ಲಿ ಜೀರ್ಣ ಆಗ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ನಮ್ಮ ಜಠರಾಗ್ನಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಮಗೆ ಸೂರ್ಯನ ಒಂದು ಅನುಗ್ರಹ ಬೇಕೇ ಬೇಕು. ನಮ್ಮ ದೇಹದಲ್ಲಿ ಅಗ್ನಿ ತತ್ವ, ಜಲತತ್ವ, ವಾಯು ತತ್ವ ಇದೇನಿದೆ ಇವೆಲ್ಲವೂ ಸರಿಯಾಗಿದ್ರೇನೆ ನಮಗೆ ಹಲವಾರು ರೀತಿಯ ಕಾಯಿಲೆಗಳು ಬರದೆ ನಮ್ಮ ದೇಹ ವಾತ ಪಿತ್ತ ಕಫದಿಂದ ನಮಗೆ ಸುಕ್ಷೇಮವಾಗಿ ನಡ್ಕೊಳ್ಳುತ್ತೆ. ಹಾಗಾಗಿ ಆ ಎಕ್ಕದ ಎಲೆಯಲ್ಲಿ ನಮಗೆ ಇವೆಲ್ಲವೂ ಸಿಗುತ್ತೆ. ಹಾಗಾಗಿ ಇದನ್ನ ಮಾಡುವಂಥದ್ದು. ಹಾಗೇನೆ ಇವತ್ತಿನ ದಿನ ಬಂದು ಒಂದು ಮಂತ್ರವನ್ನ ಕೊಡ್ತಾ ಇದ್ದೀನಿ. ಆ ಮಂತ್ರ ಯಾವುದು ಅಂದ್ರೆ
ಸೂರ್ಯ ಸ್ವಾಮಿಗೆ ಅಥವಾ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟಂತ ಒಂದು ಮಂತ್ರ. ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಹಾಕ್ತೀನಿ. ಯಾರಿಗೆ ನಿಮಗೆ ಕೇಳಿ ಬರ್ಕೊಳಕ್ಕೆ ಆಗಲು ಅಂತವ್ರು ನೀವು ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಅದನ್ನ ದಯವಿಟ್ಟು ನೋಡಿ. ಅವತ್ತಿನ ದಿನ ನೀವು ಸೂರ್ಯನನ್ನ ಹೇಗೆ ಪ್ರಕಾಶಮಾನವಾಗಿ ಕಣ್ಣಿಗೆ ಕಾಣುವಂತೆ ನಾವು ಆರಾಧನೆಯನ್ನ ಮಾಡ್ತೀವೋ ಅಥವಾ ಬೇಗ ಎದ್ದು ಸೂರ್ಯ ನಮಸ್ಕಾರ ನೋಡಿ. ಸೂರ್ಯ ನಮಸ್ಕಾರದಲ್ಲಿ ಹಲವಾರು ಭಂಗಿಗಳಿದೆ. ಇಂತಹ ಹಲವಾರು ಭಂಗಿಗಳನ್ನ ಹಾಕೊಳ್ಳೋದ್ರಿಂದ ಸಮೇತ ನಮಗೆ ನಮ್ಮ ದೇಹದಲ್ಲಿ ಇರುವಂತಹ ಏನ್ ಹೇಳ್ಬೋದು ಅಂತಂದ್ರೆ ನಕಾರಾತ್ಮಕ ಒಂದು ಜಡತ್ವಗಳೆಲ್ಲ ಹೋಗಿ ನಮ್ಮ ದೇಹ ಸದೃಢವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈಗ ನಾವು ಚಳಿಗಾಲದಲ್ಲಿದ್ದು ಚಳಿಗಾಲದಲ್ಲಿ ಎಲ್ಲರೂ ನಾವು ಎದುರ್ಕೊಂಡು ಮಲ್ಕೊಂಡಿದ್ದು ಒಂದು ಬಿಲ್ಲುಗಾಣ ಹೇಗೆ ಇಟ್ಕೊಂಡಿದ್ದಾಗಿರುತ್ತೆ ಆ ತರ ಒಂಥರ ಒಟ್ಟಿ ಕಟ್ಕೊಂಡು ನಾವು ಮಲ್ಕೊಳ್ತೀವಿ. ಈಗ ಬಿಸಿಲು ಆರಂಭ ಆಗ್ತಾ ಇದೆ, ಸಾಕಪ್ಪ ಅಂದ್ರೆ ಪ್ರಕೃತಿಯಲ್ಲಿ ಆಗುವಂತಹ ಎಷ್ಟೋ ಬದಲಾವಣೆಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಅದರ ಜೊತೆಗೆ ಈ ನೋಡಿ, ಯಾವುದನ್ನ ಬೇಕಾದ್ರೆ ಮನುಷ್ಯ ನಿರ್ಮಾಣ ಮಾಡಬಲ್ಲ, ಆದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ಪ್ರಕೃತಿ ನಿಯಮವಾಗಿ ಅಥವಾ ಪ್ರಕೃತಿ ದತ್ತವಾಗಿ ಬರುವಂತದ್ದು ನಾವು ಪ್ರಕೃತಿಗೆ ತಕ್ಕಂತೆ ನಾವು ನಡ್ಕೋಬೇಕು. ಹಾಗಾದ್ರೆ ಕೆಲವೊಂದೊಂದು ಕ್ಷೇತ್ರದಲ್ಲಿ ಹುತ್ತಗಳಿರ್ತವೆ. ಅಂತಹ ಹುತ್ತಗಳಿರುವಂತಹ ಜಾಗದಲ್ಲಿ ಅಥವಾ ದೈವಿಕ ಕ್ಷೇತ್ರಗಳಾಗಿರುವಂತಹ ಒಂದು ಹುತ್ತದ ಜಾಗದಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಅಥವಾ ಹುತ್ತದ ಪ್ರದಕ್ಷಿಣೆಯನ್ನು ಸಮೇತ ನೀವು ಇಂತಹ ರಥಸಪ್ತಮಿಯ ದಿನ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಸಕಲ ಇಷ್ಟಾರ್ಥಗಳು ಕೋರಿಕೆಗಳು ನೆರವೇರುತ್ತೆ ಅಂತ ಅಭಿಪ್ರಾಯ ಅಲ್ಲ, ಇದು 100ಕ್ಕೆ 100 ಸತ್ಯ. ಹಾಗೆ ಇಂತಹ ಮಂತ್ರವನ್ನು 108 ಸರಿ ಹೇಳ್ಕೊಂಡು ನೀವು ಹುತ್ತಕ್ಕೆ ಸುತ್ತುತ್ತಾ ಇದ್ರೆ ಖಂಡಿತವಾಗೂ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ರೆ ಖಂಡಿತ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸೂರ್ಯನೇ ಆರೋಗ್ಯಕ್ಕೆ ಪ್ರಧಾಧಾತು ಆಗಿರ್ತಾನೆ. ಹಾಗಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು, ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಆತ್ಮಕ್ಕೆ ಕಾರಕ. ನಮ್ಮ ಆತ್ಮ ಕಲ್ಯಾಣ ಆಗ್ಬೇಕು ಅಂತಂದ್ರೆ ನಮಗೆ ಒಂದು ರವಿಯ ಅನುಗ್ರಹ ಬೇಕು. ಯಾಕಂದ್ರೆ ನಮಗೆ ರವಿ ಬಂದು ಆತ್ಮಕ್ಕೆ ಕಾರಕ ಅಂತ ನಾವು ಹೇಳ್ತೀವಿ, ಚಂದ್ರನನ್ನ ಬಂದು ಮನಸ್ಸಿಗೆ ಕಾರಕ ಅಂತ. ಹಾಗಾಗಿ ಇಂತಹ ಒಂದು ರವಿಯ ಒಂದು ಕಾರಕತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ನಾವು ಮಾಡಬೇಕು. ಸಾಧ್ಯವಾದ್ರೆ ಹಲವಾರು ಬಡ ಮಕ್ಕಳಿಗಾಗಿರ್ಬೋದು, ಗೋಧಿಯ ಪಾಯಸ ಆಗಿರ್ಬೋದು ಅಥವಾ ಗೋಧಿಯಿಂದ ಮಾಡಿರುವಂಥದ್ದು ಅಥವಾ ರವೆಯಿಂದ ಮಾಡಿರುವಂಥದ್ದು ಇಂತಹ ಪದಾರ್ಥಗಳನ್ನ ನೀವು ದಾನವಾಗಿ ಮಾಡಿ. ಹಾಗೇನೇನೆ ಕೇಸರಿ ಬಣ್ಣದ ಅಥವಾ ಕೆಂಪು ಬಣ್ಣದ ಅಂದ್ರೆ ಕೇಸರಿ ಅಂತಾನೂ ಹೇಳ್ಬೋದು ಅಥವಾ ತುಂಬಾ ಕೆಂಪು ಅಲ್ಲ, ಯಾಕಂದ್ರೆ ನೀವು ರವಿ ಬಣ್ಣವನ್ನು ನೋಡಿರ್ತೀರಿ, ವಿಭಿನ್ನ ಬಣ್ಣ, ಅಂತಹ ರೀತಿಯಲ್ಲಿ ವಸ್ತ್ರಗಳನ್ನು ಸಮೇತ ನೀವು ದಾನವನ್ನು ಕೊಡ್ಬೋದು. ಜೊತೆಗೆ ಇಂತಹ ಸಂದರ್ಭದಲ್ಲಿ ನೀವು ಕೆಲವರಿಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತ ಅಂದ್ರೆ ಸರ್ಕಾರಿ ಕೆಲಸಗಳಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಅಥವಾ ಸರ್ಕಾರಿ ಕೆಲಸಗಳಲ್ಲಿದ್ದು ಪ್ರಮೋಷನ್ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಇಂತಹ ಒಂದು ರವಿಗೆ ಸಂಬಂಧಪಟ್ಟಂತಹ ಒಂದು ಪಾಯಸ ಆಗಿರ್ಬೋದು, ರವೆ ಉಂಡೆಗಳಾಗಿರ್ಬೋದು, ಗೋಧಿಯಿಂದ ಮಾಡಿರುವಂತಹ ಹಲ್ವಗಳಾಗಿರ್ಬೋದು, ಈ ತರ ಪಾಯಸಗಳನ್ನ ದಾನ ಕೊಡುವುದು ಅಥವಾ ಗೋಧಿಯನ್ನು ದಾನ ಕೊಡೋದು. ಚಪಾತಿ ಅಂದ್ರೆ ಗೋಧಿ ಅಂದ್ರೆ ಚಪಾತಿ ಹಿಟ್ಟು ಎಕ್ಸ್ಟ್ರಾಕ್ಟೆಡ್ ಬೈ ಗೋಧಿ ಅಂತಾನೆ ಅಂತಹ ಇದನ್ನು ಸಮೇತ ನೀವು ಕೊಡೋದ್ರಿಂದ ಖಂಡಿತವಾಗಿ ನಿಮಗೆ ಒಂದು ಸರ್ಕಾರಿ ಕೆಲಸದಲ್ಲಿ ತೊಂದರೆ ಅಥವಾ ಕೋರ್ಟು ಕಚೇರಿಗಳು ಅಂತಹ ಸಂದರ್ಭದಲ್ಲಿ ಸಮೇತ ನಿಮಗೆ ಇದೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಇವತ್ತು ಶ್ರೀ ಸೂರ್ಯದೇವರ ಒಂದು ಮಂತ್ರವನ್ನ ಸಮೇತ ಹೇಳ್ತೀನಿ. ನಾನು ಸ್ವಲ್ಪ ಮಂತ್ರಗಳಿಗೆ ಹೆಚ್ಚಾಗಿ ಒತ್ತು ಕೊಡ್ತೀನಿ. ಇದು ಏನು ಮಂತ್ರದಿಂದ ಮಾವಿನಕಾಯಿ ಉದುರುತ್ತೆ ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ಮಂತ್ರದಿಂದ ಮಾವಿನಕಾಯಿ ಉದುರುತ್ತೆ. ಅದು ಉದುರಿಸೋ ರೀತಿ ನಮಗೆ ಗೊತ್ತಿರಬೇಕು ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಬಂದು ಸೂರ್ಯನ ಮಂತ್ರ ಆಗಿರುವಂತಹ ಓಂ ಸರ್ವಲೋಕೇಶ ಸರ್ವಗೃಹೇಶ ಸಕಲ ಜಯ ಪ್ರದೀಪಸು ಪ್ರಕಾಶ ಓಂ ಶ್ರೀಂ ರೀಂ ಓಂ ರೇಂ ಸ್ವರ್ಣ ಸದ್ರಾತೋ ಭಾನುಸ್ವರ್ಣ ರೇಷಾ ದಿವಾಕರ ಸ್ವಾಹ ಅಂತ ಹೇಳ್ಬಿಟ್ಟು ನೀವು ಎಷ್ಟು ಸಾಧ್ಯವೋ ಅಷ್ಟು ಸತಿ ನೀವೆಲ್ಲ 1,00,000 ಜಪ ಮಾಡಿದ್ರೆ ಎಷ್ಟು ತುಂಬಾ ಪಾಸಿಟಿವ್ ಆದಂತ ಎನರ್ಜಿ ನಮ್ಮ ನರ ಮಂಡಲಗಳಿಗೆ ಸಿಗುತ್ತೆ. ವೈಜ್ಞಾನಿಕವಾಗಿ ಯಾವತ್ತಾದ್ರೂ ಅದನ್ನ ವಿವರಿಸ್ತೀನಿ. ಹಾಗೆ ಇದನ್ನ ಪ್ರತಿದಿನವೂ 108 ಸಲ ಹೇಳಿ ಹುತ್ತಕ್ಕೆ ನೀವು 48 ದಿನಗಳ ಕಾಲ ನೀವು ಸುತ್ತಿ ಈ ಮಂತ್ರವನ್ನ ಹೇಳ್ಕೋಬೇಕು. 108 ದಿನಗಳ ಕಾಲ ಅಂದ್ರೆ 108 ಸತಿ ಮಂತ್ರವನ್ನ ಪಠನೆ ಮಾಡಿ 48 ದಿನಗಳ ಕಾಲ ಈ ಹುತ್ತವನ್ನ ಸುತ್ತೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಕೋರ್ಟ್ ಕಚೇರಿಗಳ ಸಮಸ್ಯೆ ಆಗಿರ್ಬೋದು, ಈ ತರ ಒಂದು ವಿವಾಹದ ಸಮಸ್ಯೆಗಳ ನಿಮ್ಮ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ
ಕೆಲವರಿಗೆ ಪದೇ ಪದೇ ಗರ್ಭಕಪಾತಗಳಾಗ್ತಾ ಇರ್ಬೋದು, ಕೆಲವರಿಗೆ ಬೇಗನೆ ಒಂದು ವೀರ್ಯ ಹೊರಗಡೆ ಬಂದ್ಬಿಡುವಂಥದ್ದು, ಈ ತರ ಎಲ್ಲ ಇರುತ್ತೆ. ಅಂದ್ರೆ ಸಂತಾನ ಆಗದೇ ಇರುವಂಥದ್ದು, ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಇದಕ್ಕೆ ಈ ಮಂತ್ರವನ್ನ ಹೇಳ್ಕೊಂಡು ಹುತ್ತ ದೇವರಿಗೆ 48 ದಿನಗಳ ಕಾಲ 108 ಬಾರಿ ನೀವು ಸುತ್ತೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದಲ್ಲ ಒಂದು ದಾರಿಯಾಗುತ್ತೆ. ಮುಂದಿನ ರಥಸಪ್ತಮಿಯವರೆಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಕಂಡಿರುತ್ತೆ. ಇದು 100ಕ್ಕೆ 100 ಸತ್ಯ ಪ್ರಿಯ ವೀಕ್ಷಕರೇ. ಹಾಗಾಗಿ ಇಂತಹ ಒಂದು ಸರಳವಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೆಮ್ಮದಿಕಾಗುತ್ತೆ. ಜೊತೆಗೆ ನಿಮ್ಮ ಕುಲದೇವರು, ಮನೆ ದೇವರು, ಇಷ್ಟ ದೇವರ ಆರಾಧನೆ ಮಾಡ್ತಾ ಇಂತಹ ಒಂದು ಶುಭ ರಥಸಪ್ತಮಿಯ ತಿಥಿಯ ದಿನದಂದು ತುಪ್ಪದ ದೀಪಗಳನ್ನು ಹಚ್ಚಿ ಮನೆಯಲ್ಲಿ ಹೇಗೆ ನಾವು ಶುಚಿರ್ಭೂತರಾಗಿರ್ತೀರೋ ಅದೇ ರೀತಿಯ ಆ ಸೂರ್ಯ ದೇವರಿಗೂ ಅರ್ಘ್ಯಗಳನ್ನು ಕೊಟ್ಟು ನಾವು ನಮ್ಮ ಮನೆಯಲ್ಲಿ ಹಬ್ಬದ ರೀತಿಯಲ್ಲಿ ಅಡುಗೆ ಮಾಡಿ ನಮ್ಮ ಆರೋಗ್ಯಕ್ಕಾಗಿ ಅಂತ ಆರೋಗ್ಯವೇ ಭಾಗ್ಯ. ಎಷ್ಟೇ ಕೋಟಿ ಇದ್ರೂ ಆರೋಗ್ಯ ಇದ್ದಷ್ಟೇ ಯಾವುದೇ ರೀತಿಯ ನಮಗೆ ಸಿಗೋದಿಲ್ಲ. ಹಾಗಾಗಿ ಇಂಥ ಆರೋಗ್ಯಕ್ಕೆ ದಾತನಾಗಿರುವಂತಹ ರವಿ ಅಂದ್ರೆ ಸೂರ್ಯ ದೇವರನ್ನ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ನಮಗೆ ಸಕಲವೂ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಆ ನಂತರ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬಹುದು ಅಂತ ಹೇಳ್ತೀನಿ. ಪ್ರತಿಯೊಂದು ಕನ್ಸಲ್ಟೇಷನ್ಗೂ ಪ್ರತ್ಯೇಕವಾದಂತಹ ಚಾರ್ಜಸ್ ಇರುತ್ತೆ, ಎಲ್ಲಾರ್ದು ಅಲ್ಲ. ಫ್ಯಾಮಿಲಿದು ಅಂತ ಹೇಳಿದಾಗ ಬೇರೆ ಚಾರ್ಜಸ್ ಅಥವಾ ಒಬ್ಬರದೇ ಅಂತ ಹೇಳಿದಾಗ ಬೇರೆ ಚಾರ್ಜಸ್ ಇರುತ್ತೆ. ಹಾಗಾಗಿ ಯಾರಿಗಾದ್ರೂ ಕನ್ಸಲ್ಟೇಷನ್, ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ಹಲವಾರು ಕಡೆ ಸುತ್ತಿ ನೀವು ಪರಿಹಾರ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.